ಇಂದು ನಕ್ಸಲರು ಶರಣಾಗ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಏನಾಗಬೇಕೋ ಆಗತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಇಷ್ಟೇ ಹೇಳಬಹುದು ನಾನು ಅಂತ ಕೂಡ ಹೇಳಿದ್ದಾರೆ. ಬಾಕಿ ವಿಚಾರ ನಾನೀಗ ಮಾತಾಡಲ್ಲ. ನಾವು ಶರಣಾಗತಿಗೆ ಕರೆ ಕೊಟ್ಟಿದ್ವಿ. ವಿಕ್ರಮ್ ಗೌಡ ಎನ್ಕೌಂಟರ್ ವೇಳೆ ಕರೆ ನೀಡಿದ್ವಿ. ಅವ್ರ ಮೇಲೆ ಹಲವು ಕೇಸ್ಗಳಿದೆ ನಿಜ. ಅವರೆಲ್ಲ ಮೊದಲು ಶರಣಾಗ್ಲಿ, ಆಮೇಲೆ ಅವರ ಕೇಸ್ ವಿಚಾರ ನೋಡೋಣ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಲವು ಕೇಸ್ಗಳಿರೋದು ಹೌದು, ಅದ್ರ ಬಗ್ಗೆ ಆಮೇಲೆ ನೋಡೋಣ, ಬಟ್ ಅವರು ಶರಣಾಗ್ಲಿ, ಮೊದಲು ನಾವು ಶರಣಾಗಿ ಅಂತ ಕರೆ ಕೊಟ್ಟಿದ್ವಿ, ಅದಕ್ಕೆ ಅವ್ರು ಶರಣಾಗ್ತಿದ್ದಾರೆ. ಈಗ ಇಷ್ಟೇ ಹೇಳ್ಬೋದು, ಇನ್ಯಾವ ವಿಚಾರವನ್ನು ಕೂಡ ನಾನೀಗ ಮಾತಾಡೋಕ್ಕಾಗಲ್ಲ, ಬಾಕಿ ವಿಚಾರವನ್ನು ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಅವರು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ. ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಈಗ ಸದ್ಯದಲ್ಲಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ಅವ್ರ ಕಂಡೀಷನ್ಸ್ ಏನು ಮತ್ತು ನಾವೇನು ಪ್ರಾಮಿಸ್ ಮಾಡಿದ್ದೇವೆ ಅದೆಲ್ಲ ಆಮೇಲೆ ಹೇಳ್ತೀನಿ. ಇಲ್ಲ, ನಾವೇನು ನೋಡಿ, ನಾವು ಕರೆ ಕೊಟ್ಟಿದ್ದು ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ ನಾನು. ವಿಕ್ರಮ್ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ, ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡ್ದಿದ್ದೀರಾ ಜೀವನದಲ್ಲಿ, ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವರಿಗೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ANFನವರು ಕೆಲಸ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ, ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇದ್ಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ, ಬಂದ್ಬಿಡಿ, ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ. ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ. ಅದನ್ನು ಯಾವ ರೀತಿ ಅವರು ಸರೆಂಡರ್ ಆದಮೇಲೆ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ನೋಡ್ತೇವೆ. ಈಗ ಅವರು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ. ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಇವತ್ತು ನಕ್ಸಲರು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾರೆ. ಸರ್ಕಾರದ ಮುಂದೆ ಈ ಸಂದರ್ಭದಲ್ಲಿ ಹಲವು ಬೇಡಿಕೆಗಳನ್ನು ಕೂಡ ಅವರು ಇಟ್ಟಿದ್ದಾರೆ. ಏನು ಬೇಡಿಕೆ ಇಟ್ಟಿದ್ದಾರೆ, ಯಾರ್ಯಾರು ಶರಣಾಗ್ತಾ ಇದ್ದಾರೆ ಇದನ್ನು ನೋಡೋದಾದರೆ, ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಆರೋಳಿ, ವಸಂತ ಟಿ, ಎನ್ ಜಿಷ ಇವರೆಲ್ಲ ಶರಣಾಗ್ತಾ ಇರೋದು. ಇನ್ನು ಸರ್ಕಾರದ ಮುಂದೆ ಇವರೆಲ್ಲರೂ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಮುಂಡಗಾರು ಲತಾ ಸೇರಿದಂತೆ, ವನಜಾಕ್ಷಿ ಸೇರಿದಂತೆ ಇನ್ನು ಉಳಿದಂಥ ಅನೇಕರು ಶರಣಾಗ್ತಾ ಇರೋದು. ಒಟ್ಟು 6 ಜನ: ವನಜಾಕ್ಷಿ, ಸುಂದರಿ, ಮಾರಪ್ಪ ಆರೋಳಿ, ವಸಂತ ಟಿ, ಎನ್ ಜಿಷ. ಸೊ ಇವರೆಲ್ಲ ಶರಣಾಗ್ತಾ ಇದ್ದಾರೆ. ಶರಣಾಗೋದ್ರ ಜೊತೆಗೆ ಅವರು ಸರ್ಕಾರದ ಮುಂದೆ ಬೇಡಿಕೆ ಕೂಡ ಇಟ್ಟಿದ್ರು. ಏನು ಬೇಡಿಕೆ ಇಟ್ಟಿದ್ರು ಅಂತ ನೋಡೋದಾದರೆ, 3 ರಾಜ್ಯದಲ್ಲಿ ಭೂಮಿ ಇಲ್ಲದ ಪ್ರತಿ ಕುಟುಂಬಕ್ಕೆ 5 ಎಕರೆ ಯೋಗ್ಯ ಭೂಮಿಯನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ನೋಡಿ, 3 ರಾಜ್ಯದಲ್ಲಿ ಭೂಮಿ ಇಲ್ಲದೆ ಇರುವಂಥ ಪ್ರತಿ ಕುಟುಂಬಕ್ಕೆ 5 ಎಕರೆ ಯೋಗ್ಯ ಭೂಮಿಯನ್ನು ಕೊಡಬೇಕು ಅಂತ ಅವರು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿರೋದು. ಹಾಲಿ ಭೂಮಿ ಇರುವವರಿಗೆ ಶಾಶ್ವತ ಹಕ್ಕು ಪತ್ರ ಕೊಡಬೇಕು ಅಂತ ಕೂಡ ಕೇಳಿದ್ದಾರೆ. ಮುಖ್ಯವಾಗಿ ಎಲ್ಲ ಆದಿವಾಸಿಗಳಿಗೆ ಭೂಮಿ ಶಾಶ್ವತ ಹಕ್ಕು ಪತ್ರವನ್ನು ನೀಡಬೇಕು. ಆದಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಕೃಷಿ ಯೋಗ್ಯ ಪಾಳು ಭೂಮಿಯನ್ನು ಭೂಹೀನರಿಗೆ ಹಂಚಬೇಕು. ಭತ್ತ ಬೆಳೆಯುವ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಕಸ್ತೂರಿ ರಂಗನ್ ವರದಿಯನ್ನು ರದ್ದುಗೊಳಿಸಬೇಕು. ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಟೂರಿಸಂ ಮಾಡುವ ಮೂಲಕ ಪರಿಸರ ನಾಶವನ್ನು ನಿಲ್ಲಿಸಬೇಕು. ನಿರುದ್ಯೋಗಿ ಯುವ ಜನಾಂಗಕ್ಕೆ ಅರ್ಹತೆಗೆ ತಕ್ಕಂತೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಅದರಲ್ಲೂ ದಲಿತ ಮತ್ತು ಆದಿವಾಸಿಗಳಿಗೆ ಆದ್ಯತೆಯನ್ನು ನೀಡಬೇಕು. ಆದಿವಾಸಿಗಳಿಗೆ ಕಾಡಿನ ಮೇಲಿನ ಎಲ್ಲ ರೀತಿಯ ಅಧಿಕಾರ ಇರಬೇಕು. ಆದಿವಾಸಿಗಳಿಗೆ ಕಾಡುತ್ಪತ್ತಿ ಸಂಗ್ರಹಿಸೋಕೆ ಅರಣ್ಯ ಇಲಾಖೆಯ ಕಿರುಕುಳ ನಿಲ್ಲಬೇಕು. ಮಹಿಳೆಯರ ಮೇಲೆ ಆಗುತ್ತಿರುವ ಎಲ್ಲ ರೀತಿಯ ದೌರ್ಜನ್ಯವನ್ನು ತಡೆಗಟ್ಟುವುದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಪ್ರಕೃತಿ ಮೇಲೆ ಆಗುತ್ತಿರುವ ಪರಿಣಾಮದ ಬಗ್ಗೆ ಜನರಿಗೆ ಅರ್ಥಪಡಿಸಬೇಕು. ಪರಿಸರ ಮೇಲಿನ ಪರಿಣಾಮವನ್ನು ತಡೆಗಟ್ಟೋಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ರದ್ದಾಗಬೇಕು. ಇಲ್ಲಿ ವಾಸಿಸುತ್ತಿರುವ ಜನರನ್ನು ಒಕ್ಕಲೆಬ್ಬಿಸಬಾರದು. ಅವರಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಅಲ್ಲಿಯೇ ಒದಗಿಸಬೇಕು. 3 ರಾಜ್ಯಗಳಲ್ಲೂ ಒಕ್ಕಲೆಬ್ಬಿಸುವ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು. ಬಡ ಮತ್ತು ಮಧ್ಯಮ ವರ್ಗದ ರೈತರ ಒತ್ತುವರಿ ಭೂಮಿ ತೆರವುಗೊಳಿಸಬಾರದು. ಅಡಿಕೆಗೆ ಬರುತ್ತಿರುವಂಥ ಚುಕ್ಕೆ ರೋಗ, ಇತರೆ ಬೆಳೆಗಳ ರೋಗ ತಡೆಗಟ್ಟಬೇಕು.
ಬೆಳೆ ನಷ್ಟವಾದ ರೈತರಿಗೆ ಸೂಕ್ತ ಪರಿಹಾರವನ್ನು ಈ ತಕ್ಷಣಕ್ಕೆ ಕೊಡಬೇಕು. ಆದಿವಾಸಿಗಳ ಅಕಾಲಿಕ ಸಾವಿನ ಕುರಿತು ಸಾವಿನ ಸಂಶೋಧನೆಯನ್ನು ನಡೆಸಬೇಕು. 2025ರ ನಂತರ ಮರಣ ಹೊಂದಿದವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು. ಮಹಿಳೆಯರಿಗೆ ಬರುತ್ತಿರುವ ಗರ್ಭಕೋಶ ಸಂಬಂಧಿತ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡಿಸಬೇಕು. ನಮ್ಮ ಕಾಮ್ರೇಡ್ ವಿಕ್ರಮ್ ಗೌಡ ಅವರ ಹತ್ಯೆ ಬಗ್ಗೆ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕು. 3 ರಾಜ್ಯಗಳ ಜೈಲಿನಲ್ಲಿರುವ ನಮ್ಮ ಕಾಮ್ರೇಡ್ಗಳ ಕೇಸ್ ಮುಗಿಸಬೇಕು, ಬಿಡುಗಡೆ ಮಾಡಬೇಕು. ನಮ್ಮ ಸದಸ್ಯರಾದ ಶೋಭಾ, ಕನ್ಯಾಕುಮಾರಿ, ಸಾವಿತ್ರಿ, ಶ್ರೀಮತಿ ಮೇಲಿನ ಕೇಸನ್ನು ಮುಗಿಸಬೇಕು. ಅವರಿಗೂ ನಕ್ಸಲ್ ಪ್ಯಾಕೇಜಿನ ಅಡಿಯಲ್ಲಿ ಪುನರ್ವಸತಿ ಮತ್ತು ಸಹಾಯಧನವನ್ನು ಕಲ್ಪಿಸಬೇಕು. ಆಯಾ ಪ್ರದೇಶಗಳಲ್ಲಿ ಬೆಳೆಯುತ್ತಿರುವ ಅಕ್ಕಿಯನ್ನು ರೇಷನ್ ಕಾರ್ಡಿನ ಅಕ್ಕಿಯಾಗಿ ವಿತರಿಸಬೇಕು. ಮುಖ್ಯವಾಹಿನಿಗೆ ಬಂದು 15 ದಿನಗಳ ಒಳಗೆ ನಮಗೆ ಚಿಕಿತ್ಸೆಯನ್ನು ಕೊಡಿಸಬೇಕು. ಎಲ್ಲ ಕಾಮ್ರೇಡ್ಗಳ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಕೇಳಿದ್ದಾರೆ. ಇದಿಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಇಷ್ಟೂ ಬೇಡಿಕೆಯನ್ನು ಈಡೇರಿಸೋದಾದ್ರೆ ನಾವು ಬರ್ತೀವಿ ಅಂತ ಹೇಳಿದರು. ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಬನ್ನಿ ಮಾತಾಡೋಣ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಆಗಮಿಸ್ತಾ ಇದ್ದಾರೆ. ಇಲ್ಲ